ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ನವರು ಎಲ್ಲ ಬೇರೆ ಬೇರೆ ಹೈಕೋರ್ಟ್ನವರೆಲ್ಲ ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಬರೇ ಕಟ್ಕೊಂಡವಳ್ಗಲ್ಲ ಇಟ್ಕೊಂಡವಳ್ಗೂ ಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಹಾಗಿದ್ದಂತ ಪಕ್ಷದಲ್ಲಿ ಇನ್ನೇನ್ ಲೀಗಲ್ ಪಾಯಿಂಟ್ ರಿವಿಷನ್ ಅಲ್ಲಿ ನಾವು ನೋಡೋದಿದೆ, ಇದರಲ್ಲಿ ಏನೋ ಲೀಗಲ್ ಪಾಯಿಂಟ್ ನೋಡೋದಿಲ್ಲ. ಇನ್ನು ಕೆಪಾಸಿಟಿ, ದುಡ್ಡಿಲ್ಲ ಅಂದ್ರೆ ಹೋಗಿ ಜೈಲಿಗೆ ಸೇರ್ಕೊಂಬಿಡಿ ಶಿವಾಯನಮ್ಮ ಅಂತ, ಇಲ್ದಾರೆ ಹರಿದ್ವಾರಕ್ಕೆ ಹೋಗ್ಬಿಡಿ ಕಾವಿ ಹಾಕೊಂಡು. ಅವಲೇ ಒಂದೊಂದು ದಿನ ಒಂದೊಂದು ಆಶ್ರಮದಲ್ಲಿ ಬಿಟಿ ಊಟ ಹಾಕ್ತಾರೆ, ಹೋದ್ರ ಆಯ್ತಪ್ಪ ಆರಾಮಾಗಿ. ಅಲ್ಲಿರೋರೆಲ್ಲ ಅರ್ಧ ಜನ ಕನ್ವಿಕ್ಸೆ. ಋಷಿಕೇಶ, ಹರಿದ್ವಾರ, ಕಾಶಿ ಅಲ್ಲೆಲ್ಲ ಇರೋರೆಲ್ಲ ಅಂತವ್ರೆ. ನೆನ್ನೆ 75 ರೂಪಾಯಿಗೆ ಒಂದು ಕೇಸರಿ ಕಲರ್ ನೈಟಿ ಕೊಡ್ತಾರೆ, ಅದ್ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. 25 ರೂಪಾಯಿಗೆ ಒಂದು ಅಲ್ಯೂಮಿನಿಯಂದು ಟಿಫಿನ್ ಕ್ಯಾರಿ ಕೊಡ್ತಾರೆ. ಒಂದೊಂದ್ ದಿನ ಒಂದೊಂದು ಆಶ್ರಮದಲ್ಲಿ 12 ಗಂಟೆ ಕರೆಕ್ಟ್ ಆಗಿ, ಬೇರೆ ಯಾರು ಊಟ ಹಾಕ್ತಾರೋ ಬಿಡ್ತಾರೋ 12 ಗಂಟೆಗೆ ಆ ಆಶ್ರಮದಲ್ಲಿ ಬೆಲ್ ಆಗುತ್ತೆ. ಲೈನಲ್ಲಿ ಹೋಗಿ ಕೂತಿದ್ರೆ ಸಾಕು, 2 ಚಪಾತಿ ರೊಟ್ಟಿ ಕೊಡ್ತಾರೆ. ಯಾರ್ಯಾರೋ ದೇಶದಲ್ಲೆಲ್ಲ ಏನೇನೋ ಅನ್ಯಾಯ ಮಾಡ್ಬಿಟ್ಟಿರ್ತಾರಲ್ಲ, ಅವರೆಲ್ಲ ಇಲ್ಲಿರೋ ಸಾಧು ಸಂತರಿಗೆ ಊಟ ಕೊಡ್ಬೇಕು ಅಂತ ಹೇಳಿ ದುಡ್ಡಿಟ್ಟಿದ್ದಾರೆ. ಅವನ ಆಶ್ರಮದವ್ರು ಅರ್ಧ ನುಂಗಿ ಇನ್ನರ್ಧ ಇವ್ರಿಗೆಲ್ಲ ಹಾಕ್ತಾರೆ.